ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನೀವು ಆಲ್ರೆಡಿ ನನ್ನ ತಮ್ಮನೆಲ್ಲ ನೋಡಿರ್ತೀರಾ. ಫ್ರೆಂಡ್ಸ್, ಮೊದಲಿಗೆ ಇವತ್ತಿನ ಡೇಟ್ ಬಂದು June 1st, 2024. ಸೊ ಇವತ್ತು ನನ್ನ ಮಗಳಿಗೆ ಸ್ಕೂಲಿಗೆ ಕರೆದಿದ್ದಾರೆ. ಅದರಲ್ಲೂ ಪೇರೆಂಟ್ಸ್ ಬರಬೇಕು ಕಂಪಲ್ಸರಿ. ಓರಿಯೆಂಟೇಷನ್ ಡೇ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬರೀ ಪೇರೆಂಟ್ಸಿಗೆ ಮಾತ್ರ ಕರೆದಿರೋ ಅಂತ ಇದು ಪ್ರೋಗ್ರಾಮ್ ಇದು. ಸೊ ಅದಕ್ಕೋಸ್ಕರ ನಾನು ಮತ್ತು ಸ್ಮಯ ಅವ್ರ ಡ್ಯಾಡಿಗೆ ಹೋಗ್ತಾ ಇದ್ದೀವಿ. ಸೊ ನಾವಿಬ್ಬರು ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಡೇ ಅಲ್ವಾ, ಸೊ ಹೆಂಗಿರುತ್ತೆ ಏನು ಎತ್ತ ಅಂತೆಲ್ಲ ನೋಡ್ಕೊಂಬರೋಣ. ಆ್ಯಂಡ್ ನಮಗೂ ಕೂಡ ಗೊತ್ತಾಗುತ್ತೆ ಏನೇನು ಹೇಳ್ತಾರೆ. ಆ್ಯಂಡ್ ಕಂಪ್ಲೀಟ್ ಸ್ಕೂಲ್ ಬಗ್ಗೆ ಎಲ್ಲ ಹೇಳ್ತಾರೆ ಅನಿಸುತ್ತೆ. ಸೊ ಎಲ್ಲವನ್ನು ಹೇಳ್ತೀನಿ. ಓರಿಯೆಂಟೇಷನ್ ಡೇ ಪ್ರೋಗ್ರಾಮ್ನಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ಸ್ಕೂಲಿಗೆ ಹೋಗಿ ಬಂದು ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕೆ ಮುಂಚೆ ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೈ ಸ್ಕೂಲ್ಗೆ ಹೋಗಿ ಬರತ್ತಾ ನಾವು? ನಾನು ಪಪ್ಪ ಹೋಗಿ ಬರ್ತೀವಿ. ಸ್ಕೂಲಲ್ಲಿ ಏನೇನು ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಬರ್ತೀವಿ, ಬಂದು ಹೇಳ್ತೀವಿ. ಹಂಗೆ ನೀನು ನಡ್ಕೋಬೇಕು, ಆಯಿತಾ? ನಾವೇನೇನು ಹೇಳ್ಕೊಡ್ತೀವಿ ಅದನ್ನು ಕೇಳಬೇಕು. ಯಾಕಂದರೆ ಸ್ಕೂಲಲ್ಲಿ ನಮಗೆ ಹೇಳಿರ್ತಾರೆ ಏನೆಲ್ಲ ಮಾಡಿಸ್ಬೇಕು ಮಕ್ಳ ಕೈಲಿ ಅಂತ ಎಲ್ಲ. ಓಕೆ ಓಕೆ ಅಂತ ಹೇಳು. ಡನ್. ಸರಿ, ಹೋಗಿ ಬರ್ತೀವಿ. ಅಲ್ಲಿ ಏನೇನಾಗುತ್ತೆ ಕಂಪ್ಲೀಟ್ ಆಗಿ ಈ ಒಂದು ಬ್ಲಾಗ್ನಲ್ಲಿ ಫ್ರೆಂಡ್ಸ್, ಓರಿಯೆಂಟೇಷನ್ ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿತ್ತು. ಡ್ಯಾಫಡಿಲ್ ಸ್ಕೂಲಲ್ಲಿ ನನ್ನ ಮಗಳು ಜಾಯ್ನ್ ಆಗಿರೋದು. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಾನು ನನ್ನ ಮಗಳನ್ನ ಡ್ಯಾಫಡಿಲ್ ಸ್ಕೂಲಿಗೆ ಸೇರಿಸಿದ್ದೀನಿ ಅಂತ. ಆ್ಯಂಡ್ ನಾನು ಕೂಡ ಅದೇ ಸ್ಕೂಲಲ್ಲಿ ಓದಿದ್ದೆ. ಸೊ ನನ್ನ ಮಗಳು ಕೂಡ ಅದೇ ಸ್ಕೂಲಲ್ಲಿ. ನಾನು ಕಂಪ್ಲೀಟ್ ಮಾಡೋದಕ್ಕಾಗಿರಲಿಲ್ಲ ಫುಲ್ಲು ಅಲ್ಲಿ. ಸೊ ಬಟ್ ಅದಕ್ಕೆ ನನ್ನ ಮಗಳನ್ನಾದರೂ ಅಲ್ಲಿ ಓದಲಿ, ಫುಲ್ ಏನು 10th ಸ್ಟ್ಯಾಂಡರ್ಡ್ವರೆಗೂ ಫುಲ್ ಅಲ್ಲೇ ಕಂಪ್ಲೀಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ಅಲ್ಲಿ ಜಾಯಿನ್ ಮಾಡಿದ್ದೀನಿ. ಇವತ್ತು ಓರಿಯೆಂಟೇಷನ್ ಡೇ ಬರೀ ಪೇರೆಂಟ್ಸ್ ಮಾತ್ರ ಇದ್ದಿದ್ದರಿಂದ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ಪೇರೆಂಟ್ಸ್ನು ಅಂದರೆ ಓರಿಯೆಂಟೇಷನ್ ಅಲ್ಲೆಲ್ಲ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಪಿಕ್ಚರ್ಸ್ ಏನೋ ಆ್ಯಂಡ್ ವೀಡಿಯೋಸ್ ಏನೋ ತೊಗೊಬೇಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವೇನು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಫೋಟೋಸು ಮತ್ತು ಪಿಕ್ಸ್ ಎಲ್ಲ ನಾವು FB ಪೇಜಸ್ ಇರುತ್ತೆ ಡ್ಯಾಫಡಿಲ್ ಸ್ಕೂಲ್ದು, ಅಲ್ಲೇ ಎಲ್ಲ ಪೋಸ್ಟ್ ಮಾಡ್ತೀವಿ. ಸೊ ನೀವೆಲ್ಲ ನೋಡ್ಕೋಬೋದು ಅಂತ ಹೇಳಿದರು. ಸೊ ಅದಕ್ಕೆ ಏನೂ ತೊಗೊಳೋದಕ್ಕಾಗಿಲ್ಲ. ಸೊ ಅಲ್ಲಿ ಆಗಿದ್ದ ಎಕ್ಸ್ಪೀರಿಯನ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತಾ ಇದ್ದೀನಿ. ಓರಿಯೆಂಟೇಷನ್ ಪ್ರೋಗ್ರಾಮ್ನಲ್ಲಿ ಏನೇನು ಹೇಳ್ತಾರೆ ಅಂತ ಅಂದರೆ, ನಾವು ಪೇರೆಂಟ್ಸ್ ಯಾವ ರೀತಿ ಇರಬೇಕು, ಮಕ್ಕಳಿಗೆ ಯಾವ ರೀತಿ ಟ್ರೈನ್ ಅಪ್ ಮಾಡಬೇಕು ಮನೆಯಿಂದನೂ. ಈವಂತೂ ಸ್ಕೂಲಲ್ಲಿ ಎಷ್ಟೇ ಅವ್ರು ಟ್ರೈನ್ ಅಪ್ ಮಾಡಿದ್ರು ಮನೆಯಲ್ಲಿ ನಾವು ಎಷ್ಟು ಕೇರ್ ಮಾಡಬೇಕು. ಆ್ಯಂಡ್ ಮಕ್ಕಳ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ. ಆ್ಯಂಡ್ ಅದನ್ನು ನಮಗೆ ಲೈಕ್ A to Z ಆಲ್ಫಾಬೆಟಿಕಲ್ ಆರ್ಡರ್ಸಲ್ಲಿ ಒಂದೊಂದು ಪಾಯಿಂಟ್ಸ್ನ ಫ್ರೇಮ್ ಮಾಡಿರ್ತಾರೆ, ಸೆಂಟೆನ್ಸ್ನ ಫ್ರೇಮ್ ಮಾಡಿ ಅದ್ರ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆ್ಯಂಡ್ ಅಷ್ಟು ಪಾಯಿಂಟ್ಸ್ ಇರುತ್ತೆ. A to Z ಅಂತ ಅಂದರೆ 26 ಲೆಟರ್ಸ್ ಇರುತ್ತೆ. ಸೊ 26 ಪಾಯಿಂಟ್ಸ್ ಥರ ಅವರು ಒಂದಷ್ಟು ಸೆಂಟೆನ್ಸ್ನ ಫ್ರೇಮ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಮಕ್ಕಳು ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ. ತುಂಬಾ ಚೆನ್ನಾಗಿತ್ತು. ಸೊ ಆ್ಯಂಡ್ ಸ್ಕೂಲಿಗೆ ಯಾವ ರೀತಿ ಕಳಿಸ್ಬೇಕು ಏನೆಲ್ಲ ಅಂದರೆ ನರ್ಸರಿ, ನಾನು ಇವಾಗ ಅಡ್ಮಿಟ್ ಮಾಡಿರೋದು ನನ್ನ ಮಗಳನ್ನ ನರ್ಸರಿಗೆ. ನರ್ಸರಿ ಅವ್ರಿಗೆ KG1 KG2 ಇಷ್ಟು ಜನಕ್ಕೂ ಓರಿಯೆಂಟೇಷನ್ ಒಂದೇ ರೂಮಲ್ಲಿತ್ತು. ಅಲ್ಲಿ ಬೇರೆ ಬೇರೆ ರೂಮ್ಸ್ ಕೂಡ ಇರುತ್ತೆ. ಎವ್ರಿ ಇಯರ್ ಈ ಒಂದು ಓರಿಯೆಂಟೇಷನ್ ನಡೀತಾ ಇರುತ್ತೆ. ಎವ್ರಿ ಕ್ಲಾಸ್ ಪಾಸ್ ಆಗ್ತಾ ಎವ್ರಿ ಕ್ಲಾಸಸ್ಗೂ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಎವ್ರಿ ಇಯರ್ ಈ ಒಂದು ಓರಿಯೆಂಟೇಷನ್ ಇರುತ್ತಂತೆ. ಸೊ ಕ್ಲಾಸ್ ಟೀಚರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಅದು ಆ ರೀತಿ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅವರೆಲ್ಲ ಏನು ಸಬ್ಜೆಕ್ಟ್ಸ್ ತೊಗೊತಾರೆ ಎಲ್ಲ ಪ್ರತಿಯೊಂದೂ ಹೇಳ್ತಾ ಹೋಗ್ತಾರೆ. ತುಂಬಾ ಚೆನ್ನಾಗಿತ್ತು. ಮಧ್ಯದಲ್ಲಿ ಪೇರೆಂಟ್ಸ್ಗೆ ಬೋರ್ ಆಗಬಾರ್ದು ಅಂತ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ ಕೂಡ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು, ಫನ್ನಿಯಾಗಿತ್ತು. ನನಗಂತೂ ಇಷ್ಟ ಆಯಿತು. ನಾನು ನನ್ನ ಹಸ್ಬೆಂಡ್ ಜೊತೆ ಹೋಗಿದ್ನಲ್ಲ, ಸೊ ಅದಕ್ಕೋಸ್ಕರ ಸ್ಮಯ ಪಪ್ಪ ಜೊತೆನೇ ಒಂದು ಆ್ಯಕ್ಟಿವಿಟಿ ಮಾಡಿದೆ. ತುಂಬಾ ಖುಷಿ ಆಯಿತು. ಸೊ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ ಡೇಸ್ನ. ಬಟ್ ಚೆನ್ನಾಗಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಕಂಪ್ಲೀಟಾಗಿ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಈ ರೀತಿ ಆ್ಯಂಡ್ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಈ ರೀತಿ ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವುದೂ ಇಲ್ಲ ಅಂತ ಅನ್ನಂಗಿಲ್ಲ. ಆ್ಯಂಡ್ ಯಾವ್ಯಾವ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಎವ್ರಿ ಮಂತ್ ಯಾವ್ಯಾವ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಆ್ಯಂಡ್ ಯಾವ್ಯಾವಾಗ ಅವರಿಗೆ ಟೆಸ್ಟ್ಸ್ ಎಕ್ಸಾಮ್ಸ್ ಏನೇನಿರುತ್ತೆ. ಆ್ಯಂಡ್ ಇದಿಷ್ಟು ಓರಿಯೆಂಟೇಷನ್ ಪ್ರೋಗ್ರಾಮ್ ಆಗಿದ ತಕ್ಷಣ ವೋಟ್ ಆಫ್ ಥ್ಯಾಂಕ್ಸು ಅದೆಲ್ಲ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮಗೆ ಹೇಳಿದ್ರು ಲೈಕ್ ನಿಮ್ಮ ಕ್ಲಾಸಸ್ ಅಂದರೆ ನಿಮ್ಮ ಮಕ್ಕಳ ಕ್ಲಾಸಿಗೆ ನೀವು ಹೋಗಿ ವಿಸಿಟ್ ಮಾಡಬೇಕು, ಟೀಚರ್ಸ್ನೆಲ್ಲ ಕನ್ಸಲ್ಟ್ ಮಾಡಬೇಕು ಅನ್ಸುತ್ತೆ ಅಂತ ಹೇಳಿದ್ರು. ಸೊ ಅವ್ರನ್ನ ಹೋಗಿ ವಿಸಿಟ್ ಮಾಡಿದ್ವಿ. ನರ್ಸರಿ ಅವರಿಗೆ ಆ್ಯಕ್ಚುಲಿ ಸಪ್ರೇಟ್ ಬಿಲ್ಡಿಂಗೇ ಇರುತ್ತೆ. ಯಾಕಂದರೆ ತುಂಬ ಸೌಂಡ್ ಮಾಡ್ತಾರೆ ಅಂತ ಅವ್ರಿಗೆ ಸಪ್ರೇಟ್ ಬಿಲ್ಡಿಂಗೇ ಇರುತ್ತೆ ಆ್ಯಕ್ಚುಲಿ.
ಒಂದು ರೋಡ್ ಕ್ರಾಸ್ ಮಾಡಿ ಹೋಗಬೇಕು ಅವ್ರ ಕ್ರೆಡಲ್ಸ್ ಟು ಕ್ರಯಾನ್ಸ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ನನ್ನ ಮಗಳ ಟೀಚರ್ನ ಮೀಟ್ ಮಾಡಿ ಅವರು ಡೈರಿ ಎಲ್ಲ ಕೊಟ್ಟರು ಆ್ಯಂಡ್ ಒಂದು ಫಾರ್ಮ್ ಕೊಟ್ಟು ಫಿಲ್ ಮಾಡಿ ಅವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಏನಾದರೂ ಡೌಟ್ಸ್ ಇದ್ದರೆ ಅವ್ರನ್ನೂ ಕೂಡ ಅಲ್ಲೇ ಡೈರೆಕ್ಟಾಗಿ ಕೇಳಿಕೊಂಡು ಎಲ್ಲ ಬಂದೆ. ಸೊ ತುಂಬಾ ಚೆನ್ನಾಗಿತ್ತು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಮಂಡೇಯಿಂದ ನಾನು ಕೂಡ ಅವ್ರ ಜೊತೆ ಸ್ಕೂಲ್ಗೆ ಹೋಗಬೇಕಾಗತ್ತೆ. 1 to 2 hours ಅಷ್ಟೇ ಹೇಳಿರೋದು. ಇವಾಗ ಸದ್ಯಕ್ಕೆ 1 ವೀಕ್ಗೆ ಅಟ್ಲೀಸ್ಟ್ ಒಂದು ಸ್ಮೂತಾಗಿ ಸೆಟಲ್ಮೆಂಟ್ ಆಗೋದಕ್ಕೆ ಮಕ್ಕಳಿಗೆ ಸ್ವಲ್ಪ ಮಿಂಗಲ್ ಆಗಲಿ ಅಂತ ಬರೀ 1 to 2 hours ಹೇಳಿದ್ದಾರೆ. ಜೊತೆಗೂ ಪೇರೆಂಟ್ಸ್ ಕೂಡ ಯಾರು ಒಬ್ಬರು ಪೇರೆಂಟ್ಸ್ ಇರ್ಬೋದು ಅಂತ ಹೇಳಿದ್ದಾರೆ. ಸೊ ಅವ್ರ ಜೊತೆಗೆ ಹೋಗಿ ಇದ್ದು ನಾನು ಕೂಡ ಅವ್ಳ ಡೇ ಹೇಗಾಯಿತು ಹೆಂಗಾಯಿತು ಅಂತ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಹೇಳ್ತೀನಿ. ಅದನ್ನು ಕೂಡ ಐ ಹೋಪ್ ಅವಳು ತುಂಬ ಎಂಜಾಯ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷದಲ್ಲಿ 24-25 ಅಕಾಡೆಮಿಕ್ ಇಯರ್ನಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಎವ್ರಿ ಮಂತ್ ಏನೇನು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಡಿಸ್ಕ್ರೈಬ್ ಮಾಡಿದ್ರು. ನರ್ಸರಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ, KG1 KG2ಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಈ ಒಂದು ಓರಿಯೆಂಟೇಷನ್. ಆ್ಯಂಡ್ ಲೈಫಲ್ಲಿ ಫಸ್ಟ್ ಟೈಮ್ ಮಕ್ಕಳನ್ನ ಸೇರಿಸೋದಿರುತ್ತಲ್ಲ, ಸೊ ಸ್ಕೂಲಿಗೆ ಫಸ್ಟ್ ಟೈಮ್ ಸೇರಿಸ್ತಾ ಇರ್ತೀವಿ. ನಮಗೂ ಕೂಡ ಏನೆಲ್ಲ ಕೆಲವೊಂದೊಂದು ಥಿಂಗ್ಸ್ ಗೊತ್ತಿರಲ್ಲ, ತುಂಬಾ ನಾವು ಹಿಂದೆ ಓದಿರ್ತೀವಿ, ಬಟ್ ಆದರೆ ಈಗ ತುಂಬಾ ಅಪ್ಡೇಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ಈ ಒಂದು ಓರಿಯೆಂಟೇಷನ್ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಕೂಡ ಓರಿಯೆಂಟೇಷನ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಲೇಬೇಕು ಅಂತ ನಾವು ಕೂಡ ಹೋದ್ವಿ ಆ್ಯಸ್ ಅ ಪೇರೆಂಟ್ಸ್. ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಡ್ಯಾಫಡಿಲ್ ಸ್ಕೂಲಲ್ಲಿ ಎಡ್ಮರ್ಜ್ ಅಂತ ಒಂದು ಆ್ಯಪ್ ಇರುತ್ತೆ. ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ಸು, ಇದು ಪ್ರೋಗ್ರೆಸ್ ಕಾರ್ಡ್ ಇರ್ಬೋದು, ಕಂಪ್ಲೀಟ್ ಎಲ್ಲ ಅದರಲ್ಲಿ ನೋಟಿಫಿಕೇಷನ್ಸ್ನ ಕಳಿಸ್ತಾ ಇರ್ತಾರೆ. ಏನಾದರೂ ಒಂದು ಇಂಟಿಮೇಷನ್ಸ್ ಇರ್ಬೋದು, ಪ್ರತಿಯೊಂದನ್ನು ಆ ಒಂದು ಆ್ಯಪಲ್ಲಿ ಕಳಿಸ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಒಂದಷ್ಟು ಹೇಳಿದ್ರು, ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ಇವಾಗ ಆಲ್ರೆಡಿ ಆ ಒಂದು ಆ್ಯಪ್ನ ಹಾಕೊಂಡಿದ್ದೆ. ಸೊ ಅದ್ರ ಮೂಲಕನೇ ನನಗೆ ಇವತ್ತು ಓರಿಯೆಂಟೇಷನ್ ಡೇ ಇದೆ ಅಂತಲೂ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇದೆಲ್ಲ ಓರಿಯೆಂಟೇಷನ್ ಎಲ್ಲ ಮುಗಿಸ್ಕೊಂಡು ಅವಳದೆಲ್ಲ ಸ್ಕೂಲ್ ಕ್ರೆಡಲ್ಸ್ ಟು ಕ್ರಯಾನ್ಸ್ ಬೇರೆ ಕಡೆ ಇತ್ತಲ್ಲ, ಸೊ ಅದನ್ನೆಲ್ಲ ನೋಡಿಕೊಂಡು ಟೀಚರ್ನೆಲ್ಲ ಮಾತಾಡಿಸ್ಕೊಂಡು ಸೊ ಅವರು ಒಂದು ಡೈರಿ ಕೊಟ್ಟರು, ಡೈರಿ ಎಲ್ಲ ತೊಗೊಂಡು ಬಂದೆ. ಡೈರಿ ಆ್ಯಕ್ಚುಲಿ ಫಿಲ್ ಮಾಡಬೇಕಾಗತ್ತಂತೆ. ಫಿಲ್ ಮಾಡಿ ನಾವು ನೆಕ್ಸ್ಟ್ ಮಂಡೇ ಹೋದಾಗ ಆ ಡೈರಿನ ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ಕೂಲಿಗೆ. ಸೊ ಇದಿಷ್ಟು ಅಲ್ಲಿದಾಯಿತು. ಆ್ಯಂಡ್ ನೆಕ್ಸ್ಟು ಮತ್ತೆ ವಾಪಸ್ಸು ಇಲ್ಲಿ DES ಡ್ಯಾಫಡಿಲ್ ಸ್ಕೂಲಿಗೆ ಬಂದು ಮೇನ್ ಬಿಲ್ಡಿಂಗಿಗೆ ಬಂದು ಸ್ಕೂಲ್ ಡ್ರೆಸ್ನ ಯೂನಿಫಾರ್ಮ್ಸ್ ಕೊಡ್ತಾಯಿದ್ರು. ಸೊ ಅದಕ್ಕೆ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡೆ. ತುಂಬಾ ಖುಷಿ ಆಯಿತು. ಮನೆಗೆ ಬಂದು ತೋರಿಸಿದ ತಕ್ಷಣ ತುಂಬಾ ಖುಷಿ ಪಟ್ಲು. ಮಮ್ಮಿ ನೀನೆಲ್ಲ ತಗೊಡ್ತೀಯಾ, ತುಂಬಾ ಖುಷಿ ಆಗುತ್ತೆ ಅಂತ ತುಂಬಾ ಖುಷಿ ಪಟ್ಲು. ಸೊ ಈ ಎಲ್ಲ ಖುಷಿ ನೋಡೋದಕ್ಕೆ ತುಂಬಾ ಒಂಥರ ಖುಷಿ ಅನ್ಸುತ್ತೆ ನನಗೂ ಕೂಡ. ಆ್ಯಂಡ್ ನಮಗಿದೆಲ್ಲ ಒಂಥರ ಮೆಮೊರೀಸು ಚೆರಿಷ್ ಮಾಡೋದಕ್ಕೆ ಲೈಫ್ ಟೈಮಲ್ಲಿ. ಅದರಲ್ಲೂ ಫಸ್ಟ್ ಮಗುನ ಸೇರಿಸ್ದಾಗಂತೂ ತುಂಬಾ ಖುಷಿ ಆಗುತ್ತೆ. ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಇದಿಷ್ಟು. ಮತ್ತೆ ಅವಳನ್ನ ಮನೆಗೆ ಬಂದು ಅವಳಿಗೆಲ್ಲ ಡ್ರೆಸ್ಸಸ್ ಎಲ್ಲ ತೋರಿಸಿ ಮತ್ತೆ ಅವಳನ್ನ ನಾನು ಕರ್ಕೊಂಡೋದೆ. ಶೂಸ್ನ ನಾನು ತೊಗೊಂಡಿರಲಿಲ್ಲ, ಅದಕ್ಕೆ ಶೂಸು ಬ್ಯಾಗು ಎಲ್ಲ ಸಪ್ರೇಟಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದೆ. ಸೊ ಏನೇನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡೋಣ ಬನ್ನಿ. ಸ್ಕೂಲ್ ಬ್ಯಾಗ್, ಲಂಚ್ ಬಾಕ್ಸ್, 2 pairs of uniforms, 2 t-shirts, 2 shorts, 1 track pant, 2 pairs of socks, shoes ಮತ್ತು ಸ್ಕೂಲ್ ಡೈರಿ. ಆ್ಯಂಡ್ ಡ್ಯಾಫಡಿಲ್ಸ್ನಲ್ಲಿ 2 ಸ್ಟ್ರೀಮ್ಸ್ ಇರುತ್ತೆ, CBSE ಮತ್ತು ICSE. ಸೊ ಫಸ್ಟಲ್ಲಿ ಅಂದರೆ ನರ್ಸರಿ ಮತ್ತು KG1 KG2ನಲ್ಲಿ ಅದು ಮ್ಯಾಟರ್ ಆಗಲ್ಲ ಯಾವ ಸ್ಟ್ರೀಮ್ ಅಂತ. ಆಮೇಲೆ ಲೇಟರ್ ಆನ್ ಗ್ರೇಡ್ 1ಗೆ ಹೋದಾಗ ಅದು ಮ್ಯಾಟರ್ ಆಗುತ್ತೆ. ಅವಾಗ ನಮ್ಮನ್ನ ಕೇಳ್ತಾರೆ ಅವರು ICSEನ CBSEನ ಅಂತ. ಸೊ ಆ ಸ್ಟ್ರೀಮ್ಗೆ ನಮ್ಮನ್ನ ಮಕ್ಕಳನ್ನ ಕಳಿಸ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು. ಫ್ರೆಂಡ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಹೇಗಿತ್ತು. ಆ್ಯಂಡ್ ಅವಳಿಗೆ ಫಸ್ಟ್ ಡೇ ಅಲ್ಲ, ನಮಗೆ ಆ್ಯಕ್ಚುಲಿ ಫಸ್ಟ್ ಡೇ, ಪೇರೆಂಟ್ಸ್ಗೆ ಇವತ್ತು ಫಸ್ಟ್ ಡೇ ಸ್ಕೂಲಿಂಗ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಯಾರೇ ನ್ಯೂ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಗೆ ಏನಾದರೂ ಒಂದು ಸ್ಕೂಲಲ್ಲಿ ಕರೀತಿದ್ದಾರೆ ಅಂತ ಅಂದರೆ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿಯೊಂದೊಂದು ಲರ್ನಿಂಗ್ ಅಂತಲೇ ಹೇಳ್ಬೋದು. ಹೊಸದಾಗಿ ಕಲಿತಾ ಹೋಗ್ತೀವಿ, ಇದನ್ನೆಲ್ಲ ಅಟೆಂಡ್ ಮಾಡ್ತಾ ಹೋಗ್ತಾ ಇದ್ರೆ ಸ್ಕೂಲಲ್ಲಿ ಏನಕ್ಕಾದ್ರೂ ಕರೆದ್ರೆ ಪ್ಲೀಸ್ ದಯವಿಟ್ಟು ವಿಸಿಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಯಾವುದೇ ಪೇರೆಂಟ್ಸ್ ಆಗಿರ್ಬೋದು. ಎಮರ್ಜೆನ್ಸಿ ಕೇಸಸ್ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಟ್ರೈ ಟು ಅಟೆಂಡ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದಕ್ಕೋಸ್ಕರ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು, ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನಿಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಹೆಂಡಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.